ನಿನ್ನೆ ಕ್ವಶನ್ ಪೇಪರ್ ಕಂಟಿನ್ಯೂ ರೀ. ಸೊ ಫಸ್ಟ್ ಇನ್ನು 7 ಮ್ಯಾಥ್ಸ್ ಉಳಿದಿದ್ದಾವೆ, ಸೊ ತೆಗೆದುಕೊಡ್ರಿ. ಸೊ ಫಸ್ಟ್ ಒನ್ ಕ್ವಶನ್ ಈಸ್ work in 30 days. Work in 30 days. In how many days? In how many days? How many days? 15 men can finish the same work. Can finish the same work. Option A 20, option B 45, option C 10, option D 15. Note. So 10 men can finish a work in 30 days. In how many days 15 men can finish the same work? 10 ಜನರು ಒಂದು ಕೆಲಸ ಮಾಡಲು ಎಷ್ಟು ದಿನ ತಗೊಂತಾರೆ? 30 ದಿನ ತಗೋತಾರೆ. ಅದೇ ಕೆಲಸನ ಎಷ್ಟು ಜನಕ್ಕೆ ಕೊಡ್ಬೇಕ್ರಿ? 15 ಜನಕ್ಕೆ ಕೊಡ್ಬೇಕ್ರಿ. ಹಾಗಾದರೆ 15 ಜನರು ಆ ಕೆಲಸನ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ. ಎಷ್ಟು ರೀ? 20 ರೀ. ಸೊ ಬಿಡಿಸಿದಿರಿ, ಬಿಡ್ಸೋಣ್ರಿ. ಇವಾಗ ನೋಡ್ರಿ, ಸೊ ಇದು ಟೈಮ್ ಆ್ಯಂಡ್ ವರ್ಕ್ ಬರುತ್ತಾ? ನೀವು ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ M1D1 ಈಸ್ ಈಕ್ವಲ್ ಟು M2D2 ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೇಕ್ರಿ. ಇದು ಬೇಡಪ್ಪ ಅಂದ್ರೆ ನಾವು ಈಸಿಯಾಗಿ ಏನು ತೊಗೋತೀವಿ ಅಂದ್ರೆ ಮೆನ್ನ ಮತ್ತು ಡೇಸ್ ಅಂತ ಹೇಳಿ ತೊಗೋತೀವಿ ರೀ. ಮೆನ್ ಏನು ತೊಗೋತಾರ್ರಿ? 10 ಜನ. ಎಷ್ಟು ದಿನದಾಗ ಮುಗಿಸ್ತಾರ್ರಿ? 30 ದಿನದಾಗ ಮುಗಿಸ್ತಾರ್ರಿ. ನಮ್ಮ ಕಡೆ ಎಷ್ಟು ಜನ ಅದಾರ ಈಗ? 15 ಜನ ಅದಾರ ರೀ. ಆ 15 ಜನರು ಎಷ್ಟು ದಿನದಾಗ ಮುಗಿಸ್ತಾರೆ? ಸರಿನಾ? ಮೇಲ್ಗಡೆ 2 ಗುಣಿಸಿದ್ರೆ ಕೆಳಗಿನ ಏನು ಮಾಡಬೇಕು? ಡಿವಿಷನ್ ಮಾಡಬೇಕ್ರಿ. ಸೊ 10 ಗುಣಿಸು 30 ಡಿವೈಡೆಡ್ ಬೈ 15. ಸೊ ಇವಾಗ 15 ಬಾ ಹೋಗ್ಸನ್ರಿ. 15 ಒಂದ್ಲೇ ರೀ, 15 ಎರಡಲೇ, 10 ಎರಡಲೇ 20. ಹಾಗಾದರೆ ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಅವರು? 20 ದಿನ. ಸೊ ಫಾರ್ಮುಲಾ ಯೂಸ್ ಮಾಡಿದ್ರೆ ಹಾಗೆ ಬರುತ್ತಾ? ಇಲ್ಲಾಂದ್ರೆ ಡೈರೆಕ್ಟಾಗಿ ಮೇಲ್ಗಡೆ ಮೇಲೆ ಗುಣಿಸಿದ್ರೆ ಕೆಳಗಡೆ ಏನು ಮಾಡಿಬಿಡೋದು? ಭಾಗಿಸ್ಬಿಡೋದು. ದಟ್ ಈಸ್ ಟೇಕನ್ ಡೇಸ್ ಆರ್ 20. ಆಪ್ಷನ್ ಬಿಲಾಂಗ್ಸ್ ಟು ಎ. ಬಿಡಿಸಿದಾಯ್ತು ರೀ. ಸೊ ನೆಕ್ಸ್ಟ್ ಕ್ವಶನ್ ಬರಿಬೋದಾ? ಸೊ ನೋಡ್ರಿ, what will be the selling price of an item whose cost price is Rs 3000 and gain is 17%. Gain is
17%. Option A is given 3550. Option B is given 3510. Option C is given 4150. Option D is given 3750. ಹೇಳ್ರಿ ಯಾವುದು ಬಿ. ಇಷ್ಟು ಪಾಸ್ ಬಿಡಿಸಿದ್ರಿ ನೋಡಿ. ವಾಟ್ ವಿಲ್ ಬಿ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಐಟಮ್ ಹುಜ್ ಕಾಸ್ಟ್ ಪ್ರೈಸ್ ಈಸ್ 3000 ಆ್ಯಂಡ್ ಗೇನ್ ಈಸ್ 17%. ಒಂದು ವಸ್ತುವನ್ನ ಕೊಂಡ ಬೆಲೆ ಎಷ್ಟದ ರೀ 3000 ರೂಪಾಯಿಗಳು. ಆ ವಸ್ತುವನ್ನು ಎಷ್ಟು ಪರ್ಸೆಂಟ್ ಲಾಭದಂತೆ ಮಾರಾಟ ಮಾಡಬೇಕಾಗಿದೆ ರೀ 17%. ಹಾಗಾದರೆ 3000 ರೂಪಾಯಿಗಳಿಗೆ ಎಷ್ಟು ಲಾಭ ಆಕೈತಿ ನೀವು ಫೈಂಡ್ ಔಟ್ ಮಾಡ್ಬೋದು ರೀ. ಫೈಂಡ್ ಔಟ್ ಮಾಡಿ ದಟ್ ಈಸ್ ಅ ಕಾಸ್ಟ್ ಪ್ರೈಸ್ ಜೊತೆ ಪ್ರಾಫಿಟನ್ನು ಆ್ಯಡಿಷನ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರ್ತದೆ ರೀ. ಎರಡು ವೇದಾಗ ನಾವು ಬಿಡಿಸ್ಬೋದು ರೀ. ಒಂದು 100ಕ್ಕೆ 17 ರೂಪಾಯಿ ಅಂದ್ರೆ 3000ಕ್ಕೆ ಎಷ್ಟು ಲಾಭ ಆಗೈತಿ ಫೈಂಡ್ ಔಟ್ ಮಾಡೋದ್ರಿ. ಆ ಲಾಭ ಅಂಶನ ಕೊಂಡ್ಕೊಂಡಿದ್ದ ಬೆಲೆಗೆ ಏನು ಮಾಡಿದ್ರಿ ಅಡಿಷನ್ ಮಾಡ್ಕೊಳ್ಳೋದ್ರಿ. ಆವಾಗ ಸೆಲ್ಲಿಂಗ್ ಪ್ರೈಸ್ ಸಿಗ್ತೈತಿ. ಇಲ್ಲ ನಮ್ಗೆ ಹಂಗಾಗಂಗಿಲ್ಲ, ನಮ್ಗೆ ಫಾರ್ಮುಲಾ ಗೊತ್ತೈತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ when there is a profit ಫೈಂಡ್ ಔಟ್ ಮಾಡ್ಬೋದ್ರಿ. ಸೊ ಯಾವ ರೀತಿ ಬಿಡಿಸೋಣ ಇವಾಗ ಫಾರ್ಮುಲಾ ಯೂಸ್ ಮಾಡೋಣ್ರಿ. ಸೆಲ್ಲಿಂಗ್ ಪ್ರೈಸ್ ನೋಡ್ರಿ, ಲಾಭವಾದಾಗ ಮಾರಾಟದ ಬೆಲೆ. ಲಾಭವಾದಾಗ ಮಾರಾಟದ ಬೆಲೆ ಕಂಡುಹಿಡಬೇಕಾರೆ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 100 ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ 100. ಸರಿನಾ? ಇದು ಏನಪ್ಪ ಅಂದ್ರೆ ಲಾಭವಾದಾಗ ಮಾರಾಟದ ಬೆಲೆ ಕಂಡುಹಿಡಿಯುವ ಫಾರ್ಮುಲಾ ರೀ. ಲಾಭ ಆಗೈತೆ ಅಂದ್ರೆ ಇಲ್ಲೇನು ಮಾಡೋದ್ರಿ ಪ್ಲಸ್ ಮಾಡ್ಕೋದ್ರಿ. ನಷ್ಟ ಆಗೈತೆ ಅಂದ್ರೆ ಇಲ್ಲೇನು ಮಾಡೋದ್ರಿ ಮೈನಸ್ ಮಾಡೋದ್ರಿ. ಇವಾಗ ಕೊಂಡ ಬೆಲೆ ಎಷ್ಟು ಅದ ರೀ ನಮ್ಮದು? ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಾರ್ರಿ 3000 ಕೊಟ್ಟಾರ್ರಿ. 100 ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಆಗ್ಬೇಕಂತಾರೆ 17 ಡಿವೈಡೆಡ್ ಬೈ 100. ಸರಿನಾ? ಇವಾಗ ನೋಡ್ರಿ, ಇಲ್ಲೇ ಮೇಲ್ಗಡೆ 3 0 ಇದಾವ್ರಿ, ಕೆಳಗಡೆ ಎಷ್ಟು 0 ಇದಾವ್ರಿ 2 0 ಇದಾವೆ. 2 ಕ್ಯಾನ್ಸಲ್ ಮಾಡೋಣ್ರಿ. 2 2 ಕ್ಯಾನ್ಸಲ್ ಆಯ್ತು ರೀ. ಇವಾಗ 30 ರಿಮೈನ್ಸ್ ರೀ ಇಂಟು 100 ಪ್ಲಸ್ 17 100 ಪ್ಲಸ್ 17 ಕೂಡಿಸಿದ್ರೆ ಎಷ್ಟು ರೀ 117. 117 ಎಷ್ಟರಲ್ಲೇ ಗುಣಿಸ್ಬೇಕ್ರಿ? ಇವಾಗ 30ರಲ್ಲೇ ಗುಣಿಸ್ಬೇಕ್ರಿ. ನಾವು 3ರಲ್ಲೇ ಗುಣಿಸ್ತೀವಿ ನೋಡ್ರಿ. 3 7 21 3 1 3 3ಕ್ಕೆ 2 ಸೇರಿಸ್ರಿ 5. ನೆಕ್ಸ್ಟ್ 3 1 3 0 ಬಿಟ್ಟಿರಲ್ರಿ 0 ರೀ. ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟಾಯಿತು 3515. ನಮಗಿವಾಗ ಫಾರ್ಮುಲಾ ಗೊತ್ತಿಲ್ಲರಿ. ಅವಾಗ ಹೆಂಗೆ ಬಿಡಿಸೋದಪ್ಪ ಅಂದ್ರೆ ಕಾಮನ್ ಆಗಿ 100ಕ್ಕೆ 17 ರೂಪಾಯಿ ಲಾಭ ಆದರೆ 3000ಕ್ಕೆ ಎಷ್ಟು ಲಾಭ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಿ. ಸೊ ಫೈಂಡ್ ಔಟ್ ಮಾಡಿ ಆದ ನಂತರ ಆ ಕಾಸ್ಟ್ ಪ್ರೈಸ್ ಜೊತೆ ಪ್ರಾಫಿಟನ್ನು ಏನು ಮಾಡೋದ್ರಿ ಅಡಿಷನ್ ಮಾಡೋದ್ರಿ. ಇವಾಗ ನೋಡ್ರಿ ಆಪ್ಷನ್ ಯಾವ್ದು ಬಂತು ನಮ್ದು ಇಲ್ಲಿ ಬಿ ಬಂತು. ಸೊ ಹಾಗೆ ಸೂತ್ರ ಗೊತ್ತಿದ್ರೆ ಹೀಗೆ ಬಿಡಿಸೋದು ನೋಡ್ರಿ. 100 ರೂಪಾಯಿಗೆ ಎಷ್ಟು ರೂಪಾಯಿ ಲಾಭ ಆಗ್ಬೇಕ್ರಿ ನಮ್ಗೆ 17 ರೂಪಾಯಿ ಲಾಭ ಆಗುತ್ತೆ. 100ಕ್ಕೆ 17 ರೂಪಾಯಿ ಲಾಭ ಆಗ್ತೈತೆ ಅಂದ್ರೆ 3000 ರೂಪಾಯಿಗಳಿಗೆ ಎಷ್ಟು ಲಾಭ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದರಲ್ಲೇ ಭಾಗಿಸೋದ್ರಿ. ಸೊ ನೋಡ್ರಿ 3000 ಗುಣಿಸು 17 ಡಿವೈಡೆಡ್ ಬೈ 100. 2 0 ರೀ 2 0 ಕ್ಯಾನ್ಸಲ್ ರೀ. ಸೊ 30 ಗುಣಿಸು 17 ಮಾಡ್ಬೇಕ್ರಿ. ನಾವು 30 ಗುಣಿಸು 17 ಮಾಡ್ಬೇಕಾದ್ರೆ 17ರಲ್ಲೇ ಗುಣಿಸ್ರಿ ಅಥವಾ 3ರಲ್ಲೇ ಗುಣಿಸ್ರಿ. 17 3 51 ರೀ. 0 ಐತ್ರಿ 0. ಎಷ್ಟು ಪ್ರಾಫಿಟ್ ಐತೆ ನಮ್ಗೀಗ? ಎಷ್ಟು ಪ್ರಾಫಿಟ್ ಆಗ್ಯದ ರೀ 510 ರೂಪಾಯಿ ಪ್ರಾಫಿಟ್ ಆಯ್ತಾ? ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕಾಯ್ತು. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಲಾಭದಾಗ ಪ್ಲಸ್ ಮಾಡ್ತೀವಿ, ನಷ್ಟದಾಗ ಮೈನಸ್ ಮಾಡ್ತೀವಿ. ಕಾಸ್ಟ್ ಪ್ರೈಸ್ ಎಷ್ಟು ಅದ ರೀ 3000. ಪ್ರಾಫಿಟ್ ಎಷ್ಟಾಯಿತು 510. 2 ಕೊಡಿಸ್ರಿ 3510. ಸೇಮ್ ಆನ್ಸರ್ ಬರ್ತಲ್ರಿ. 100ಕ್ಕೆ 17 ಆದ್ರೆ 3000ಕ್ಕೆ 510 ರೂಪಾಯಿ ರೀ. ಆ 510 ಕಾಸ್ಟ್ ಪ್ರೈಸ್ ಅಡಿಷನ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಗತ್ತೆ ರೀ. ಸರಿನಾ? ಸೊ ನಿಮ್ಗೆ ಯಾವ್ದು ಬೇಕು ಆ ವೇದಾಗ ಬಿಡಿಸ್ರಿ.
ಬಿಡಿಸ್ಕೊಂಡಿದ್ದೀರಿ? ಬಿಡಿಸಿದ್ದೀರಿ? ನೆಕ್ಸ್ಟ್ ಬರಿಬಹುದಾ ಪ್ರಾಬ್ಲಮ್? If the arithmetic mean of if the arithmetic mean of 6, 8, 10 x and 7 is 8, what will be the value of x? Option A is given 7, option B is given 10, option C is given 9 and option D is given 8. So ನೋಡ್ರಿ, if the arithmetic mean of 6, 8, 10 x and 7 is 8, what will be the value of x? ಎಷ್ಟು? 9. ಸೊ ಸರಿಯಾದ ಉತ್ತರ ನೋಡ್ರಿ, 6, 8, 10 ಎಕ್ಸ್ ಮತ್ತು 7ರ ಆರ್ಥಮೆಟಿಕ್ ಮೀನ್ ಅಂದ್ರೆ ಅಂಕಗಣಿತೀಯ ಸರಾಸರಿ ಅಂತ ಕೇಳ್ತಾರೆ ಅವರು. ಅಂಕಗಣಿತೀಯ ಸರಾಸರಿ ಯಾವುದ್ರಿ? 6, 8, 10 ಎಕ್ಸ್ ಮತ್ತು 7ರ ಅಂಕಗಣಿತೀಯ ಸರಾಸರಿ 8 ಆದಾಗ ಸರಾಸರಿ 8 ಆಗ್ಬೇಕಾದ್ರೆ ಇಲ್ಲಿ ಎಕ್ಸ್ ಬೆಲೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳ್ತಾರೆ ಅವರು. ಸೊ ಇವಾಗ ನಿಮ್ಗೆ ಆವ್ರೇಜ್ ಅಂದ್ರೆ ಗೊತ್ತದರಿ, ಏನು ಹೇಳ್ತೀರಿ? ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ರೀ. ಸೊ ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ? ಸರಾಸರಿ ಕೊಟ್ಟಿದ್ದಾರ. ಸರಾಸರಿ ಎಷ್ಟು ಕೊಟ್ಟಾರಿ? 8 ಕೊಟ್ಟಾರಿ. ಸರಾಸರಿ 8ಅನ್ನ ಬರೆಯೋಣ್ರಿ. 8 ರೀ. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂತಾರ್ರಿ, ಸಂಖ್ಯೆಗಳನ್ನು ಕೂಡಿಸ್ಬೇಕ್ರಿ. 6 ಪ್ಲಸ್ 8 ಪ್ಲಸ್ 10 ಪ್ಲಸ್ ಎಕ್ಸ್ ಪ್ಲಸ್ 7 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಂಖ್ಯೆಗಳು ಎಷ್ಟು ಅದಾವ್ರಿ? 1, 2, 3, 4, 5 ಬೈ 5. ಸರಿನಾ? ಸೊ ಪ್ರಾಬ್ಲಮ್ ತಿಳಿಸ್ಬೇಕಾರೆ ಫಸ್ಟ್ ಪ್ರಾಬ್ಲಮ್ ಕಡೆ ನೋಡ್ಕೋಬೇಕ್ರಿ. ಬೋರ್ಡ್ ಮ್ಯಾಗ ಬರ್ದಂಗೆ ನಿಮ್ಮ ಬುಕ್ನಾಗ ಬರಿಬೇಡ್ರಿ. ಅದು ನೋಡಿ ಬರಂಗಿಲ್ರಿ, ತಿಳ್ಕೊಂಡ್ಬಿಟ್ಟು ಬಿಡಿಸ್ರಿ. ಸೊ ಇವಾಗ ಇಲ್ಲಿ ಡಿವಿಷನ್ ಐತಲ್ರಿ, ಇದನ್ನ ಈ ಕಡೆ ಕರ್ಕೊಂಡ್ಬರ್ತೀನಿ. ಭಾಗಾಕಾರ ಇದಿದೆ, ಈ ಕಡೆ ಬಂದ್ರೆ ಏನಾಗುತ್ತಾ? ಗುಣಾಕಾರ ಆಗುತ್ತಾ? 8 ಜೊತೆ 5ಅನ್ನ ಏನು ಮಾಡ್ತೀರಿ? ಗುಣಿಸ್ತೀರಿ. ಓಕೆ. ಸೊ ನೆಕ್ಸ್ಟ್ ರೀ, 6 ಪ್ಲಸ್ 8 ಕೂಡಿಸ್ರಿ 14. 14ಕ್ಕೆ 10 ಸೇರಿಸ್ರಿ 24. 24ಕ್ಕೆ 7 ಸೇರಿಸ್ರಿ 31 ಪ್ಲಸ್ ಆಫ್ ಎಕ್ಸ್. ಸರಿನಾ? ಇವಾಗ ನೋಡು, 8 5 ಎಷ್ಟು? 40. ನಮಗೆ ಎಕ್ಸ್ ಬೆಲೆ ಬೇಕು, ಹೌದಲ್ರಿ? ಈ ಪ್ಲಸ್ 31 ಐತಲ್ರಿ, ಈ ಕಡೆ ಕರ್ಕೊಂಡು ಬನ್ನಿ. ಪ್ಲಸ್ 31 ಈ ಕಡೆ ಬಂದ್ರೆ ಏನಾಗುತ್ತಾ? -30 ಈಸ್ ಈಕ್ವಲ್ ಟು ಎಕ್ಸ್. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 40 ಮೈನಸ್ 31. 40ರಾಗ 31 ತೆಗೆದ್ರೆ ಎಷ್ಟು ರೀ? 9. ಸರಿನಾ? 9 ಬೆಲೆ.
ಬಿಡಿಸ್ಕೊಂಡು ಇದ್ದಾಯ್ತಾ? ಬಿಡಿಸಿದಾಯ್ತು ರೀ. ನೆಕ್ಸ್ಟ್ ಪ್ರಾಬ್ಲಮ್ ಬರಿಬೋದಾ? So next one is factors of 6x square minus 13x minus 5. So option A is given 2x minus 5, 2x minus 5 and 3x minus 1. Option B is given 3x minus 5 and 2x minus 1. 2x minus 1. Next, option C is given 5u minus 3x and 2 minus x. And the option D is given none of these. ನೋಡ್ರಿ, ಫ್ಯಾಕ್ಟರ್ಸ್ ಆಫ್ 6x ಸ್ಕ್ವೇರ್ ಮೈನಸ್ 13x ಮೈನಸ್ 5 ಕೇಳಿದಾರ್ರಿ. 6x ಸ್ಕ್ವೇರ್ ಮೈನಸ್ 13x ಮೈನಸ್ 5ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ ನಿಮ್ಗೆ ನಂಬರ್ಸ್ ಹೊಡ್ಯಾಕೆ ಬರ್ತಿರ್ಬೇಕ್ರಿ. ನಂಬರ್ ಹೊಡ್ಯಾಕೆ ಬರಂಗಿಲ್ಲಪ್ಪ ಅಂದ್ರೆ ಒಂದು ಟ್ರಿಕ್ಸ್ ಗೊತ್ತಿರ್ಬೇಕ್ರಿ. ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಇವಾಗ ನೋಡ್ರಿ, ಇಲ್ಲಿ ಮೈನಸ್ ಐತ್ರಿ, ಇಲ್ಲಿ ಮೈನಸ್ ಐತ್ರಿ, 2 ಮೈನಸ್ ಅದಾವ್ರಿ. ಬರುವ ಫ್ಯಾಕ್ಟರ್ಸ್ ಏನಾಗಿರ್ತೈತಿ ಅಂದ್ರೆ 1 ಪ್ಲಸ್ ಆಗಿರ್ತೈತಿ, 1 ಮೈನಸ್ ಆಗಿರ್ತೈತಿ. ಇಲ್ಲೇ ಆಪ್ಷನ್ ನೋಡ್ರಿ, ನೋಡಿದ ತಕ್ಷಣ ಚೂಸ್ ಮಾಡ್ಬೋದ್ರಿ. 1 ಪ್ಲಸ್ 1 ಮೈನಸ್ ಎಲ್ಲರ ಕಾಣತೈತೆ ನೋಡ್ರಿ. 1 ಪ್ಲಸ್ 1 ಮೈನಸ್ ಇಲ್ರಿ, ಡೈರೆಕ್ಟಾಗಿ ರೈಟ್ ಮುಗಿತು ಪ್ರಾಬ್ಲಮ್. ಅರ್ಥ ಆಗತ್ತಲ್ರಿ? 2 ಮೈನಸ್ ಅದಾವ ಅಂದ್ರೆ ನೋಡ್ರಿ ಫ್ಯಾಕ್ಟ್ರೈಸೇಷನ್ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡೋ ನಮ್ಗೆ ಬಿಡ್ಸಾಕ ಬರಂಗಿಲ್ಲ ಅಂದ್ರೆ ನಾವು ಸುಮ್ಮನೆ ಗೊತ್ತಿರ್ಬೇಕ್ರಿ. ಏನಪ್ಪ ಅಂದ್ರೆ 2 ಮೈನಸ್ ಅದಾವ ಅಂದ್ರೆ 1 ಪ್ಲಸ್ ಬರಬೇಕು, 1 ಮೈನಸ್ ಬರಬೇಕು. ಈಗ ಎಲ್ಲದೂ ಮೈನಸ್ ಅದಾವ್ರಿ, ಯಾವುದು 1 ಪ್ಲಸ್ ಇಲ್ಲ, 1 ಮೈನಸ್ ಇಲ್ಲ, ಡೈರೆಕ್ಟಾಗಿ ನನ್ನ ಬಿಡಿಸಾಕ್ರಿ. ಒಂದು ವೇಳೆ 1 ಪ್ಲಸ್ 1 ಮೈನಸ್ ಕೊಟ್ರಿ ಅಂದ್ರೆ ಏನು ಮಾಡಿದ್ರಿ? ಸೊ ನಿಯರೆಸ್ಟ್ ಯಾವ್ದಾರು ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರಿ. ಅದು ಬೇಡಪ್ಪ ಅಂದ್ರೆ ಈಸಿಯಾಗಿ ಬಿಡಿಸೋದ್ರಿ. ಇವಾಗ ನೋಡ್ರಿ, 2 ಮೈನಸ್ ಅದಾವ ಅಂದ್ರೆ 1 ಪ್ಲಸ್ 1 ಮೈನಸ್ ಬರ್ತೈತೆ ಅನ್ಕೋರಿ. ನೆಕ್ಸ್ಟ್ ಇಲ್ಲೇ ಮೈನಸ್ ಇತ್ತು, ಇಲ್ಲೇ ಪ್ಲಸ್ ಇತ್ತ ತಿಕೋರಿ, ಇಲ್ಲೇ ಮೈನಸ್ ಇದ್ದು ಇಲ್ಲೇ ಪ್ಲಸ್ ಇತ್ತ ತಿಕೋರಿ. 2 ಫ್ಯಾಕ್ಟರ್ಸ್ ಏನಾಗಿರ್ತಾವ ಅಂದ್ರೆ ಮೈನಸ್ ಆಗಿರ್ತಾವ. ಮೊದಲು 1 ಮೈನಸ್ ಇತ್ತಂದ್ರೆ 2 ಮೈನಸ್ ಬರ್ತಾವ್ರಿ. 2 ಮೈನಸ್ ಅದಾವಂದ್ರೆ 1 ಪ್ಲಸ್ ಬರ್ತೈತಿ, 1 ಮೈನಸ್ ಬರ್ತೈತ್ರಿ. ಇಲ್ಲೇ ಪ್ಲಸ್ ಇತ್ತು, ಇಲ್ಲೇ ಮೈನಸ್ ಇತ್ತ ತಿಕೋರಿ, ಅವಾಗ 1 ಪ್ಲಸ್ ಬರ್ತೈತ್ರಿ, 1 ಮೈನಸ್ ಬರ್ತೈತಿ. ನೆಕ್ಸ್ಟ್ 2 ಪ್ಲಸ್ ಇದ್ವು ಅಂದ್ರೆ 2 ಪ್ಲಸ್ ಬರ್ತಾವ್ರಿ. ಫ್ಯಾಕ್ಟ್ರೈಸೇಷನ್ ನಾವು ಆಪ್ಷನ್ ಚೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಇವಾಗ ಬಿಡ್ಸೋಣ ನೋಡ್ರಿ. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ರಿಲೇಷನ್ ಇರ್ತೈತೆ ಅಂದ್ರೆ ಗುಣಾಕಾರ ಇರ್ತೈತ್ರಿ. ಸೊ ಅದಕ್ಕಿಂತ ಮುಂಚೆ ಸೈನ್ ನೋಡ್ರಿ, ಇಲ್ಲಿ ಮೈನಸ್ ಅದ ರೀ, ಇಲ್ಲೇ ಪ್ಲಸ್ ಅದ. ಮೈನಸ್ ಪ್ಲಸ್ ಅಂದ್ರೆ ಏನಾಗುತ್ತಾ ಹೇಳ್ರಿ? ಮೈನಸ್ 5 ಗುಣಿಸು 6, 5 6 30, ಎಕ್ಸ್ ಸ್ಕ್ವೇರ್ ಅಕ್ಕ ಎಕ್ಸ್ ಸ್ಕ್ವೇರ್ ಗುಣಿಸಿದ್ರ ಮೈನಸ್ 30 ಎಕ್ಸ್ ಸ್ಕ್ವೇರ್ ಬರ್ಬೇಕ್ರಿ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರ ಮಧ್ಯದ ಸಂಖ್ಯೆ ಮೈನಸ್ 13 ಎಕ್ಸ್ ಬರ್ಬೇಕ್ರಿ. ಹಾಗೆ ಸಂಖ್ಯೆಯನ್ನು ಹೊಡಿಬೇಕು. ನೀವು ಯಾವ ರೀತಿ ಹೊಡಿತೀರಿ? ಸಂಖ್ಯೆ ಹೊಡೀರಿ, ಗುಣಾಕಾರ ಮಾಡಿದ್ರ 30 ಬರ್ಬೇಕು. ಅವ ಸಂಖ್ಯೆ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರ ಮೈನಸ್ 13 ಬರ್ಬೇಕು. ಎಷ್ಟೆಲ್ಲ ಹೊಡಿತೀರಿ? 6 5 30, 6 5 ಕೊಡಿಸ್ರಿ 11 ಆಯ್ತು. 6 5 ತೆಗಿರಿ 1 5. ನಮ್ಗೆ ಎಷ್ಟು ಬರ್ಬೇಕು? ಇಲ್ಲಿ 13 ಬರ್ಬೇಕು. ಎಷ್ಟೆಲ್ಲ ರೀ? 15 2. ಸೊ 15 ಎಕ್ಸ್ ಇಂಟು 2 ಎಕ್ಸ್. 15 2 ಎಷ್ಟು ರೀ? 30. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇವಾಗ ನಮ್ಗೆ ಮೈನಸ್ 30 ಎಕ್ಸ್ ಸ್ಕ್ವೇರ್ ಬೇಕ್ರಿ. ಮೈನಸನ್ನು ಎಲ್ಲಿ ಬೇಕಾದಾಗ ಕೊಟ್ಟರು ಮೈನಸ್ 30 ಎಕ್ಸ್ ಸ್ಕ್ವೇರ್ ಬರ್ತೈತ್ರಿ. ಎಲ್ಲಿ ಕೊಡ್ಬೇಕು ಅನ್ನೋದು ಈ ಸಂಖ್ಯೆ ಅದೈತಿ. ಇಲ್ಲಿ ಮೈನಸ್ ಐತೆ ಅಂದ್ರೆ ದೊಡ್ಡ ಸಂಖ್ಯೆಗೆ ಏನು ಮಾಡಬೇಕು? ಮೈನಸ್ ಕೊಡೋದ್ರಿ. ಸಣ್ಣ ಸಂಖ್ಯೆಗೆ ಏನು ಕೊಡ್ತೀರಿ? ಪ್ಲಸ್ ಕೊಡ್ತೀರಿ. ಮೈನಸ್ ಪ್ಲಸ್ ಏನಾಗತ್ತೆ ರೀ? ಮೈನಸ್. ಸರಿನಾ?
ಇವಾಗ ಇಲ್ಲೇನು ಸೈನ್ ಕೊಟ್ಟಿರ್ತೀವಲ್ಲ ಅವನ್ನ ತಗೋದ್ರಿ. ಮೈನಸ್ 15x ಪ್ಲಸ್ 2x ಈಸ್ ಈಕ್ವಲ್ ಟು, ಸೊ ಹೇಳ್ರಿ ಇವಾಗ ಮೈನಸ್ 15 ಪ್ಲಸ್ 2 ತೆಗೆದು ಅಂದ್ರೆ ಎಷ್ಟಾಗತ್ತಾ? ಮೈನಸ್ 13x. ಮೈನಸ್ 13x ಅನ್ನು ರಿಪ್ಲೇಸ್ ಮಾಡಿ ಈ ಸಂಖ್ಯೆಯನ್ನು ಬರೀರಿ. ಸೊ ಇವಾಗ ಬರೀತೇನೆ ನೋಡ್ರಿ, ನಾನು 6x² ಮೈನಸ್ 13x ಬದಲಾಗಿ ಆ ಸಂಖ್ಯೆನ ಬರೀತೇನೆ. ಮೈನಸ್ 15x ಪ್ಲಸ್ 2x ಮೈನಸ್ 5. ಮೊದಲ 2 ಹಾಗೂ ಕೊನೆಯ 2ಕ್ಕೆ ಏನು ಮಾಡ್ಬೇಕ್ರಿ? ಸಾಮಾನ್ಯ ಅಪವರ್ತನ ತೆಗಿಬೇಕು. 6 ಮತ್ತು 15 ಯಾವರ ಮಗ್ಗಿ ಒಳಗೆ ಅದಾವ ನೋಡ್ರಿ. 6 15 ಯಾವರ ಮಗ್ಗಿ ಒಳಗೆ ಅದಾವ ನೋಡ್ರಿ. 3 ಮಗ್ಗಿಯಾಗ ಅದಾವಲ್ರಿ. ಸೊ ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ, ಎಕ್ಸ್ ತೆಗಿಬೋದಲ್ರಿ. ಹಾಗಾದ್ರೆ ಎಷ್ಟು ಕಾಮನ್ ತೆಗಿಬೋದು? 3x. 3 ಎಷ್ಟಲೇ 6 ರೀ? 3 2 6 ಸರಿನಾ? 2x ಇದ್ದು ರೀ, 1x ತೆಗ್ದಿರಿ. ಎಷ್ಟು ಎಕ್ಸ್ ಉಳ್ಕೊಂಡು ಇಲ್ಲಿ? 1x ಉಳಿ. ಚಿಹ್ನೆ ಏನದ ಇಲ್ಲಿ? ಮೈನಸ್. ಮೈನಸ್ 3 ಎಷ್ಟಲೇ 15 ರೀ? 3 5 15. ಒಂದು ಬ್ರಾಕೆಟ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಅದಲ್ರಿ ಚಿಹ್ನೆ, ಪ್ಲಸ್ ತಗೊಳ್ಳೋದು ಸರಿನಾ? 2 ಮತ್ತು 5 ಯಾವರ ಮಗ್ಗಿ ಒಳಗೆ ಅದಾವ ನೋಡ್ರಿ. 2 5 ಯಾವರ ಮಗ್ಗಿ ಒಳಗೆ ಅದಾವ್ರಿ? ಇಲ್ಲಲ್ರಿ, ಹೌದಲ್ರಿ. ಇಲ್ಲಂದ್ರೆ ನಾವು ಎಷ್ಟು ಕಾಮನ್ ತೆಗಿಬೋದು? 1. 1 2 1 5 ಒಂದೊಂದು ಮಗ್ಗಿ ಒಳಗೆ ಇದ್ದಂಗೆ ಐತಲ್ಲ. ಸೊ ಇವಾಗ 1 ಹೊರಗೆ ತೆಗ್ದಿರಿ. 1 ಎಷ್ಟಲೇ 2 ರೀ? 1 2 2 ಎಕ್ಸಕ್ಕ ಎಕ್ಸ್. ಇಲ್ಲಿ ಮೈನಸ್ ಅದ ರೀ, ಇಲ್ಲಿ ಪ್ಲಸ್ ಅದ. ಇಲ್ಲಿ ಏನು ಚಿಹ್ನೆ ಕೊಡಲಿ? ಮೈನಸ್. ಪ್ಲಸ್ ಮೈನಸ್ ಮೈನಸ್. 1 ಎಷ್ಟಲೇ 5 ರೀ? 1 5 5 ನೋಡ್ರಿ. ಇಲ್ಲಿ ಏನದಲ್ಲ, ಇಲ್ಲಿ ಸೇಮ್ ಟರ್ಮ ಇರ್ಬೇಕ್ರಿ. ಇವಾಗ ನೋಡ್ರಿ 2x ಮೈನಸ್ 5 1 3x ಪ್ಲಸ್ 1 1 ಫ್ಯಾಕ್ಟರ್ಸ್ ಬಂತಲ್ರಿ. ನೋಡ್ರಿ 1 ಮೈನಸ್ ಐತಿ, 1 ಪ್ಲಸ್ ಐತಿ. ಇಲ್ಲೇ ನೋಡ್ರಿ, ಇಲ್ಲೇ ನೋಡ್ರಿ 2 ಮೈನಸ್ ಅದಾವ. ಇಲ್ಲೇ ಪ್ಲಸ್ ಕೊಟ್ಟಿರಿ ಅಂದ್ರೆ ಡೈರೆಕ್ಟಾಗಿ ಇದು ಆನ್ಸರ್ ಆಗ್ತಿತ್ತು, ಹೌದಲ್ರಿ. ನೀಟಾಗಿ ನೆನ್ಪಿಟ್ಕೋರಿ. 2 ಮೈನಸ್ ಬಂದಾವಂದ್ರೆ 1 ಮೈನಸ್ ಇರ್ತೈತಿ, 1 ಪ್ಲಸ್ ಇರ್ತೈತಿ. ಆರಾಮಾಗಿ ತಗೊಳ್ಳೋದ್ರಿ. ಮತ್ತು ನೋಡ್ರಿ ಇಲ್ಲಿ ನಂಬರ್ ಇತ್ತಂದ್ರೆ ಫಸ್ಟ್ ಫ್ಯಾಕ್ಟರ್ಸ್ ನಂಬರ್ನಿಂದ ಸ್ಟಾರ್ಟ್ ಆಗಿರ್ತೈತಿ. ಇಲ್ಲಿ ಎಕ್ಸ್ ಐತಂದ್ರೆ ಎಕ್ಸ್ನಿಂದನೇ ಸ್ಟಾರ್ಟ್ ಆಕೈತ್ರಿ. ಇವಾಗ ಈ ರೀತಿ ಸಂಖ್ಯೆ ಇದ್ದಾಗ ಹಿಂಗೆ ಗುಣಿಸೋದ್ರಿ. 5 1 5 ರೀ, 3 2 6. ಮೊದಲಿನ 2 ಗುಣಿಸಿದ್ರು ಮೊದಲಿನ ಸಂಖ್ಯೆ ಬರ್ಬೇಕು, ಕೊನೆ 2 ಗುಣಿಸಿದ್ರೆ ಲಾಸ್ಟ್ ಸಂಖ್ಯೆ ಬರ್ಬೇಕು ರೀ. ಹಂಗೆ ಆಪ್ಷನ್ ಚೂಸ್ ಮಾಡೋದು, ಆರಾಮಾಗಿ ಹಾಕ್ಬೋದು. 2 3 6, 5 1 5, ಮೈನಸ್ ಪ್ಲಸ್ ಮೈನಸ್. ಸರಿ ರೀ, ಈಗ ಹಾಕ್ತೀರಿ. ಸೊ ಟೇಕ್ ಡೌನ್ ದಿಸ್ ಒನ್. ಬಿಡಿಸಿದಾಯ್ತಾ? ಇದು ಸೈಡ್ ಬರೆದಿಟ್ಕೋರಿ, ಯಾಕಂದರೆ ಸಂಖ್ಯೆ ಹೊಡ್ಯಕ್ಕೆ ಬರ್ತಿರ್ಬೇಕು. ಬಿಡಿಸಿದಾಗಿದ್ರೆ ನೋಡ್ರಿ ಇದ್ರ ಪಕ್ಕದಲ್ಲೇ ಇದು ಇರ್ಬೇಕು, ಅಂದರೆ ಯಾವ ರೀತಿ ಹೊಡಿಬೇಕು ಅನ್ನೋದು. ಅಲ್ಲೇನು ಎಕ್ಸಾಮ್ದಾಗ ಹೊಡಿಲಿಲ್ಲ ಅಂದ್ರೆ ನಿಮ್ಗೆ ಆಪ್ಷನ್ ಚೂಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರು ಬರ್ತೈತ್ರಿ. ಸೊ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ ನಿಯರ್ ಮೈನಸ್ ಪ್ಲಸ್ ಹೀಗೆ ಇದ್ದಾಗ ಡೈರೆಕ್ಟ್ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ ಪ್ರಶ್ನೆ ಬರ್ಬೇಕು. ಹಾಗಾರ ಮಾಡಿರಿ. ಅದು ಆಗಲಿಲ್ಲ ಅಂದ್ರೆ ಲಾಸ್ಟ್ ಈ ವೇದಾಗ ಬಿಡಿಸ್ಬೇಕು. ಬಿಡಿಸ್ಕೊಂಡಿದ್ದೀರಲ್ರಿ?
Next question. The diameter of a circle is the diameter of a circle is 28 centimeter. The diameter of a circle is 28 centimeter. Its perimeter will be its perimeter will be option A 176 centimeter, option B 168 centimeter, option C 88 centimeter, option D 98 centimeter. So the diameter of a circle is 28 centimeter. What will be its perimeter? ಎಷ್ಟು ಬರೋದ್ರಿ 88 ರೈಟ್ ಆನ್ಸರ್ 88. ನೋಡ್ರಿ ಇದ ಪ್ರಶ್ನೆನ ಭಾಳ ಸಲ ಬಂದಿರ್ತೈತ್ರಿ. ವ್ಯಾಸ ಕೊಟ್ಟಿರ್ತಾರ, ತ್ರಿಜ್ಯ ಕೇಳ್ತಾರ, ತ್ರಿಜ್ಯ ಕೊಡ್ತಾರ, ವ್ಯಾಸ ಕೇಳ್ತಾರ, ಅಥವಾ ತ್ರಿಜ್ಯ ಕೊಟ್ಟು ಏರಿಯಾ, ತ್ರಿಜ್ಯ ಕೊಟ್ಟು ಸೂತ್ರ ಅಂತ ಕೇಳ್ತಾರೆ. ಇವಾಗ ಡಯಾಮೀಟರ್ ಆಫ್ ಎ ಸರ್ಕಲ್ ಇಸ್ 28. ವೃತ್ತದ ವ್ಯಾಸ 28 ಸೆಂಟಿಮೀಟರ್ ಇದೆ. ಆ ವೃತ್ತದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸುತ್ತಳತೆ ಅಥವಾ ಪರಿಧಿನಿ ಸರ್ಕಲ್ ರೀ, ಸರಿನಾ? ಇದನ್ನು ಕೊಟ್ಟಿದ್ದಾರೆ ಅವರು. ವ್ಯಾಸ ಎಷ್ಟೈತೆ ಅಂದಾರ್ರಿ? 28 ಐತೆ ಅಂದಾರ್ರಿ. ವ್ಯಾಸ 28 ಐತೆ ಅಂದ್ರ ಸೊ ಇವಾಗ ತ್ರಿಜ್ಯ ಬೇಕ್ರಿ ನಮ್ಗೆ. ಯಾಕಂದ್ರೆ ನಿಮ್ಗೆ ಪೆರಿಮೀಟರ್ ಆಫ್ ಅ ಸರ್ಕಲ್ ಅಂದ್ರೆ ಗಿವನ್ ಬೈ ದಿ ಫಾರ್ಮುಲಾ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ. ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ ಏನು ಹೇಳಿ? 2πr. 2πr ಪರಿಧಿ 2πr. ನಮಗೆ ಇಲ್ಲಿ ವ್ಯಾಸ ಕೊಟ್ಟಾರ. ವ್ಯಾಸ ಎಷ್ಟು ಕೊಟ್ಟಾರ್ರಿ? 28 ಕೊಟ್ಟಾರ. ವ್ಯಾಸ 28 ಆದಾಗ ತ್ರಿಜ್ಯ ವ್ಯಾಸದ ಏನಾಗಿರ್ತೈತ್ರಿ? ಅರ್ಧ ಇರ್ತೈತಲ್ರಿ. ಇದು ವ್ಯಾಸ ಅಂದ್ರೆ ಇದ್ರ ಅರ್ಧ ಏನಾಗಿರ್ತೈತ್ರಿ? ತ್ರಿಜ್ಯ ಆಗಿರ್ತೈತ್ರಿ. ಹಾಗಾದರೆ D/2. ಡಿ ಅಂದರೆ ಎಷ್ಟು? 28 ಡಿವೈಡೆಡ್ ಬೈ 2. 2 ಒಂದ್ಲೇ ರೀ, 2 14. ತ್ರಿಜ್ಯ ಎಷ್ಟು ಬಂತು? 14. ಇಲ್ಲಿ 2 ವೇದಾಗ ಬಿಡಿಸ್ಬೋದ್ರಿ. ಸೊ ಈಗ ನಿಮ್ಗೆ ಈ ಸೂತ್ರ ಗೊತ್ತೈತೆ ಅನ್ನತ್ಲೆ ಈ ಸೂತ್ರನಾಗ ಹೇಳತ್ತನ್ನ 2 ರೀ. ಪೈ ಬೆಲೆ ಎಷ್ಟು ಹೇಳ್ರಿ? 22 ಡಿವೈಡೆಡ್ ಬೈ 7. ಅಂಡ್ ಆರ್ ಬೆಲೆ ಎಷ್ಟು ಬಂತ್ರಿ? 14. ಆರ್ ಬೆಲೆ ಎಷ್ಟು ಬಂತು? 14. ಸರಿನಾ? ಇವಾಗ ನೋಡ್ರಿ 7 ಒಂದ್ಲೇ ರೀ, 7 2 22 44. 44 2 ಎಷ್ಟು? 88 ಸೆಂಟಿಮೀಟರ್. ಸರಿನಾ? ಒಂದು ರೀತಿ ಫೈಂಡ್ ಔಟ್ ಮಾಡ್ತೀರಿ. ಇನ್ನೊಂದು ರೀತಿ ಏನಪ್ಪ ಅಂದ್ರೆ ನಮ್ಗೆ ಡಿ ಕೊಟ್ಟಾರ ಹೌದಲ್ರಿ? ಅವರು ಡಿ ಕೊಟ್ಟಾರ ಹೌದಲ್ರಿ? ಸೊ ಆರಾಮಾಗಿ ಪೆರಿಮೀಟರ್ ಇಸ್ ಗಿವನ್ ಬೈ ಫಾರ್ಮುಲಾ πd. πd ತಗೊಂಡ್ಬಿಡೋದ್ರಿ. ಪೈ ಅಂದರೆ ಏನು? 22/7. ಡಿ ಅಂದರೆ ಎಷ್ಟು? 28. 7 ಒಂದ್ಲೇ ರೀ, 7 4 22 4 ಎಷ್ಟು? 88. ಯಾವುದು ಈಸಿ ಆಗುತ್ತೆ ನಿಮ್ಗೆ? ಇದು ಈಸಿ ಆಗುತ್ತೆ ಹೌದಲ್ರಿ? ಆದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೇಳಿದಾಗ ಫಾರ್ಮುಲಾ πd ಕೊಡಂಗಿಲ್ಲ ಅವರು. ಏನು ಕೊಡ್ತಾರೆ? 2πr ಕೊಡ್ತಾರೆ ಆಪ್ಷನ್ದಾಗ. ಹಾಗಾಗಿ ಡಿ ಅಂತೇಳಿ ಯೂಸ್ ಮಾಡ್ತೀವಿ ನಾವು. ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಮಾತ್ರ ಇದು ಯೂಸ್ ಮಾಡೋದ್ರಿ πd ಅಂತೇಳಿ. ಸೊ ಫಾರ್ಮುಲಾ ಕೇಳಿದ್ರೆ ಆಪ್ಷನ್ದಾಗ ಯಾವ್ದು ಇರುತ್ತಾ? 2πr ಇರ್ತೈತ್ರಿ. ಇಲ್ಲಿ 2r ಬದಲಾಗಿ ಡಿ ಬರ್ದನ್ರಿ. 2r ಬದಲಾಗಿ ಡಿ ಬರ್ದನ್. ಪೈ ಬರ್ದನ್ರಿ ಡಿ 28. 7 ಒಂದ್ಲೆ 7 4 22 22 4 88. ಸೊ ಇದು ಈಸಿ ವೇ. ಆದ್ರೆ ಫಾರ್ಮುಲಾ ಕೇಳಿದ್ರೆ 2πr ನೆನ್ಪಿಟ್ಕೋಬೇಕು. ಎರಡನ್ನೂ ಬಿಡಿಸಿಡ್ರಿ.
ಬಿಡಿಸಿದ್ದಾಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೀಲ್ರಿ. If x is equal to 1, y is equal to 2 and z is equal to 3, then the value of x cube plus y cube plus z cube minus 3xy z will be 3xy z will be. Options are given. Option A 27, option B -4, option C 18, option D none of these. ಎಷ್ಟು ಬರುತ್ತೆ ರೀ ಆನ್ಸರ? 18. x equal to 1, y equal to 2, z equal to 3. Then value of x cube plus y cube plus z cube minus 3xyz. x ಇದ್ದಲ್ಲಿ 1 ಬೆಲೆ ಫಿಲ್ಅಪ್ ಮಾಡಿರಿ, y ಇದ್ದಲ್ಲಿ 2 ಬೆಲೆ ಫಿಲ್ಅಪ್ ಮಾಡಿರಿ, z ಇದ್ದಲ್ಲಿ 3 ಫಿಲ್ಅಪ್ ಮಾಡಿರಿ, ಕ್ಯೂಬ್ ಇದ್ರೆ ಕ್ಯೂಬ್ ಮಾಡಿದ್ರಿ. ಸೊ ಏನು ಕೊಟ್ಟಿದ್ದಾರೆ ಸಾಲ್ವ್ ಮಾಡಿರಿ. ಸೊ ಆನ್ಸರ್ ಯಾವುದಂದ್ರೆ 18. ಬಿಡಿಸಿದ್ದೀರಾ ಅಥವಾ ಹಾಗೆ ಹೇಳತ್ತಿದ್ರು? ಬಿಡಿಸಿರಿ? ಹಾಂ, ದೇವ್ರ ಅಂಕೀರಿ. ಎಲ್ಲಿದ್ದಾರೆ ದೇವರು? ಎಲ್ಲಿದ್ದಾರೆ? ಮ್ಯಾಲ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xy z. ಸರಿನಾ? ಇವಾಗ ನೋಡ್ರಿ, ಎಕ್ಸ್ ಬೆಲೆ ಎಷ್ಟು ಕೊಟ್ಟಾರಿ ನಮ್ಗೆ ಹೇಳ್ರಿ? 1. ಕ್ಯೂಬ್ ಐತ್ರಿ, ಕ್ಯೂಬ್ ಪ್ಲಸ್ ವೈ ಬೆಲೆ ಎಷ್ಟು ಕೊಟ್ಟಾರಿ? 2 ಕೊಟ್ಟಾರ. ಕ್ಯೂಬ್ ಅದ ರೀ, ಕ್ಯೂಬ್. ಜೆಡ್ ಬೆಲೆ ಎಷ್ಟು ಅದ ರೀ? 3. ಕ್ಯೂಬ್ ಅದ ರೀ. ನೆಕ್ಸ್ಟ್ ಮೈನಸ್ 3. ಎಕ್ಸ್ ಈಸ್ 1, ವೈ ಈಸ್ 2, ಜೆಡ್ ಈಸ್ 3. ಫಿಲ್ಅಪ್ ಮಾಡಿದೀವ್ರಿ. ಇವಾಗ ನೋಡ್ರಿ, ನೀಟಾಗಿ ನೋಡ್ಕೋರಿ. 1 3 ಬಾರಿ ಗುಣಿಸಿದ್ರ 1ರ ಘನ ಎಷ್ಟು? 1 ಪ್ಲಸ್ 2ರ ಘನ 8, 3ರ ಘನ 27 ಮೈನಸ್. ಇವಾಗ ಮಲ್ಟಿಪ್ಲೈ ಮಾಡಿರಿ. 3 1 3, 3 2 6, 6 3 18. ಇಷ್ಟು ಕೊಟ್ಟಿದ್ದಾರೆ. ಇವಾಗ ಸೇಮ್ ಚಿಹ್ನೆ ಇದ್ರೆ ಅಡಿಷನ್ ಮಾಡ್ತೀರಿ, ಅಪೋಸಿಟ್ ಇದ್ದಂದ್ರೆ ಏನು ಮಾಡ್ತೀರಿ? ಸಬ್ಸ್ಟ್ರಾಕ್ಷನ್ ಮಾಡ್ತೀರಿ. ಇವಾಗ 1ಕ್ಕೆ 8 ಸೇರಿಸ್ತೀರಿ, 9, 9ಕ್ಕೆ 27 ಸೇರಿಸ್ತೀರಿ, ಎಷ್ಟು? 36 ಮೈನಸ್ 18. 36 18 ತೆಗೆದ್ರೆ ಎಷ್ಟು ಬಂತ್ರಿ? 18. 18 is a right answer. That is option C. ಬಿಡಿಸಿದ್ದಾಯ್ತಾ? ಬಿಡಿಸಿದ್ದೀರಿ? ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್, 15ನೇ ಪ್ರಶ್ನೆ. What
what will be the solution of quadratic equation ax square plus bx plus c is equal to 0 and a is not equal to 0. Option A is given x is equal to minus b plus or minus a root b square plus 4ac divided by 2a. Option B, x is equal to minus b plus or minus a root b square plus 4ac divided by 2b. Option C, x equal to minus b plus or minus a root b square minus 4ac divided by 2a. Option D ಯಾವುದೂ ಅಲ್ಲ. ನೋಡಿದ್ರನ ಆನ್ಸರ್ ಹೇಳ್ಬೇಕ್ರಿ ನೀವು, ಹೌದಲ್ರಿ? ಏನಪ್ಪ ಅಂದ್ರೆ ವರ್ಗ ಸಮೀಕರಣ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ರೀ. ಆ ಸಮೀಕರಣ ಮೂಲಗಳನ್ನು ಕಂಡುಹಿಡುವ ಸೂತ್ರ ಯಾವುದು ಅಂತ ಕೇಳಿದಂಗ್ರಿ ಅವರು. ಹಾಗಾದ್ರೆ ಎ ಇಸ್ ನಾಟ್ ಈಕ್ವಲ್ ಟು 0 ಕೊಟ್ಟಾರೆ. ಎ ಯಾವಾಗಲೂ 0 ಆಗಿರಬಾರ್ದು ಅಂದಾಗ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯೋಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಇವಾಗ ಆಪ್ಷನ್ ಕೊಟ್ಟಾರೆ ಎ ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಪ್ಲಸ್ 4ac ಡಿವೈಡೆಡ್ ಬೈ 2a. x equal to minus b plus or minus root b square plus 4ac divided by 2a 2b, and x equal to minus b plus or minus root b square minus 4ac divided by 2a. Option D ಯಾವುದು ಅಲ್ಲ, ನನ್ ಆಫ್ ದಿಸ್ ಅಂದರೆ ax square plus bx plus c equal to 0 ಕೊಟ್ರಂದ್ರೆ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ಫಾರ್ಮುಲಾ ಯಾವುದಪ್ಪ ಅಂದ್ರೆ C. x equal to minus b plus or minus root b square minus 4ac divided by 2a. ಇದು ವರ್ಗ ಸಮೀಕರಣದ ಸೊಲ್ಯೂಷನ್ ರೀ. ಅಂದ್ರೆ ಅಲ್ಫಾ ಮತ್ತು ಬೀಟಾ ಕಂಡುಹಿಡ್ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಅಲ್ಫಾ ಮತ್ತು ಬೀಟಾ ಬೇಕಾಯ್ತಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೇನು? ದಿಸ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೇಳ್ತಾರೆ. ದಟ್ ಈಸ್ ax square plus bx plus c equal to 0. ದ ಸೊಲ್ಯೂಷನ್ ಆಫ್ ದಟ್ ಇಕ್ವೇಷನ್ ಈಸ್ x equal to minus b plus or minus root b square minus 4ac divided by 2a. ಇಲ್ಲಿ ಬರೀ ಪ್ಲಸ್ ಒಂದಾಗ ಕೊಟ್ರು ಸರಿ ಅಲ್ರಿ, ಪ್ಲಸ್ ಬಿಟ್ಟು ಮೈನಸ್ ಒಂದಾಗ ಕೊಟ್ಟರೆ ಸರಿ ಅಲ್ರಿ. ಮಾಸ್ಟ್ ಆ್ಯಂಡ್ ಶುಡ್ ರೂಟ್ ಐತಂದ್ರೆ ಇದ್ರ ಬೆಲೆ ಯಾವಾಗಲೂ ಏನಿರ್ತೈತೆ ಅಂದ್ರೆ ಪ್ಲಸ್ ಆರ್ ಮೈನಸ್ ಇರಲೇಬೇಕು. ಸೊಲ್ಯೂಷನ್ ಕೇಳಿದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ದಿಸ್ ಈಸ್ ಆಲ್ಸೋ ನೋನ್ ಆಸ್ ದಿ ಫಾರ್ಮುಲಾ ಫಾರ್ ಶ್ರೀಧರನ. ಈ ಸಮೀಕರಣಕ್ಕೆ ಏನಂತ ಕರೀತಾರೆ ಅಂದ್ರೆ ಶ್ರೀಧರನ ಸೂತ್ರ ಅಂತ ಕರೀತಾರೆ ರೀ. ಫಾರ್ಮುಲಾ ಫಾರ್ ಶ್ರೀಧರನ. ರೂಟ್ಸ್ ಆಫ್ ವ್ಯಾಲ್ಯೂಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೇಳಿದ್ರೆ ಈ ಸೂತ್ರ ಯೂಸ್ ಮಾಡಿ ರೂಟ್ಸ್ ಫೈಂಡ್ ಔಟ್ ಮಾಡ್ಬೋದು ರೀ. ರೂಟ್ಸ್ ಆಫ್ ವ್ಯಾಲ್ಯೂಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್, ಸರಿನಾ? ಸೊ 15 ಮ್ಯಾಥ್ಸ್ ಮುಗ್ದಂಗೆ ಐತ್ರಿ. ಸೊ ಇದ್ರೊಳಗಿನ ಜಿ ಕೆ ಕೇಳ್ತೇನೆ ರೀ. ಕಿವಿ ಕೊಟ್ಟು ಪ್ರಶ್ನೆ ಮುಗಿದಾದ ನಂತರ ಆನ್ಸರ್ ಮಾಡಿರಿ. ಹಾಂ ರೀ, ಪ್ರಶ್ನೆ ಮಗಕ್ಕಿಂತ ಮುಂಚೆ ನಾವು ಓದಿನಂತೆ ಪಟ್ ಆನ್ಸರ್ ಮಾಡಬೇಡ್ರಿ. ಪ್ರಶ್ನೆ ಪೂರ್ಣವಾಗಿ ಕೇಳ್ರಿ, ಆ ನಂತರ ಆನ್ಸರ್ ಹೇಳ್ರಿ. ಹಾಂ, ಸ್ಟಾರ್ಟ್ ಮಾಡೋಣ್ರಿ. ಕೇಳಲ್ರಿ? ನೋಡ್ರಿ, ಫಸ್ಟ್ ಕ್ವಶನ್. ವಾಟ್ ಈಸ್ ದಿ ಮಿನಿಮಮ್ ಏಜ್ ಟು ಬಿಕಮ್ ಅ ಮೆಂಬರ್ ಆಫ್ ರಾಜ್ಯಸಭಾ? ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? ಆಪ್ಷನ್ ಎ 25 ವರ್ಷ, ಆಪ್ಷನ್ ಬಿ 30 ವರ್ಷ, ಆಪ್ಷನ್ ಸಿ 35 ವರ್ಷ, ಆಪ್ಷನ್ ಡಿ 38 ವರ್ಷ. Raise your hands. 25, 25, 25, 25. ಇಷ್ಟು ಜನ ಇದ್ದೀರಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ 30,
30, only 4, 5. Very good. Next, 35, 35. So maximum 38, 38. ಯಾರೂ ಇಲ್ಲ. ವೆರಿ ಗುಡ್. ನಮ್ಗಿನ್ನ ರಾಜ್ಯಸಭಾ ಮತ್ತು ಲೋಕಸಭಾಕ್ಕೆ ಸದಸ್ಯರಾಗಬೇಕಾದ್ರೂ ಇರಬೇಕಾದ ಕನಿಷ್ಠ ವಯೋಮಿತಿ ಗೊತ್ತಿಲ್ಲ ಅಂದ್ರೆ ನಾವು ಇಂಡಿಯನ್ಸಾ? ಹೌದಲ್ರಿ? ನೋಡ್ರಿ, ರಾಜ್ಯಸಭೆ ಮತ್ತು ಲೋಕಸಭೆ ಸಂಸತ್ತಿನ ಎರಡು ಏನಪ್ಪ ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ. ಸಂಸತ್ದಾಗ ಇರುವ ರಾಜ್ಯಸಭೆ ಮತ್ತು ಲೋಕಸಭೆ ರೀ. ಹಾಗಾದ್ರೆ ಲೋಕಸಭೆ ಅಂತಂದ್ರೆ ಏನು ಮಾಡ್ತೀರಿ? ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷ. ಯಾರೆಲ್ಲ 25 ಕೈ ಎತ್ತಿರಲ್ರಿ, ಅದು ಯಾವುದಕ್ರಿ? ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ. ನಂತರ 30 ಏನು ಎತ್ತಿದ್ರಲ್ಲ, ಅವ್ರೇನಪ್ಪ ಅಂದ್ರೆ ರೈಟ್ ಆನ್ಸರ್. ದಟ್ ಈಸ್ ಅ ರಾಜ್ಯಸಭೆ. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? 30 ವರ್ಷಗಳು. ನನ್ನ ಆನ್ಸರ್ ಸರಿ ಐತೆ ಅಂತೇಳಿ ಚಪ್ಪಾಳಿ ಹೊಡ್ಕೊಳತ್ತಾರ ಅವ್ರು. ಗೊತ್ತಿದ್ದು ಎತ್ತಿದ್ರು ಏನು ಗೊತ್ತಿಲ್ಲದ ಎತ್ತಿಲ್ಲೋ ಗೊತ್ತಿಲ್ಲ, ಒಟ್ಟಾರೆ ನಾ ಆನ್ಸರ್ ಸರಿ ಹೇಳಿ ಖುಷಿಯಾಗಿ ಚಪ್ಪಾಳಿ ಹೊಡ್ಕೊತಾರೆ ತಮ್ಮಷ್ಟಕ್ಕೆ ತಾವೇ. ಸರಿ ರೀ. ನೆಕ್ಸ್ಟ್ ರೀ, 35 ಏನು ಎತ್ತಿರಲ್ರಿ, ಅವ್ರೇನಪ್ಪ ಅಂದ್ರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು ಇವ್ರಾಗಬೇಕಾದ್ರೆ ವಯೋಮಿತಿ ಇರ್ಬೇಕು. ಸರಿ ರೀ. ನೆಕ್ಸ್ಟ್ ಒನ್, ಮತ್ತು ವೋಟಿಂಗ್ ಮಾಡ್ಬೇಕಾರೆ ಎಷ್ಟಿರ್ಬೇಕು ರೀ ಏಜ್? ಅದು ಗೊತ್ತೈತಲ್ರಿ. ಮತ್ತು ನೀವು ಅದನ್ನು 25ಕ್ಕೆ ಅದು ತಂದಿಟ್ಟಿರಿ. ಹಾಂ. ಸೊ ಮೊದಲು ಎಷ್ಟು ವರ್ಷಕ್ಕಿತ್ತು ಅದು? 21 ಇತ್ತಲ್ರಿ. 21 ಇದನ್ನು 18ಕ್ಕೆ ತಂದವ್ರು ಯಾರು ರೀ? ಹೇಳ್ರಿ. ಇಂದಿರಾ ಗಾಂಧಿ ಅಲ್ಲ, ರಾಜೀವ್ ಗಾಂಧಿ. 21 ವರ್ಷದಿಂದ 18ಕ್ಕೆ ತಂದಿಟ್ಟವ್ರು ಯಾರಂದ್ರೆ ರಾಜೀವ್. ನೆಕ್ಸ್ಟ್, ಎರಡನೆಯ ಪ್ರಶ್ನೆ ನೀಟಾಗಿ ಕೇಳ್ಕೋರಿ. ಹೂ ಗೇವ್ ದಿ ಸ್ಲೋಗನ್ ದೆಹಲಿ ಚಲೋ? ದೆಹಲಿ ಚಲೋ ಎಂಬ ಘೋಷವಾಕ್ಯವನ್ನು ನುಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಇನ್ನೊಂದು ಹೇಳಿದಾರ್ರಿ, ಏನ್ರಿ? ಇಂಗ್ಲೀಷ್ನಾಗ ಯಾರಾದರೂ ಹೇಳ್ತೀರಿ? ಇಂಗ್ಲೀಷ್ನಾಗ ಹೇಳ್ರಿ. ನೀವು ಹೇಳತ್ತೀರಿ, ನೀವು ರಕ್ತ ಕೊಡಿ ನಾವು ನಿಮಗೆ ಸ್ವತಂತ್ರ ಕೊಡುತ್ತೇವೆ ಅಂತ ಹೇಳಿ ನೀವು ಕನ್ನಡದಾಗ ಹೇಳತ್ತೀರಿ. ಅದನ್ನು ಇಂಗ್ಲೀಷ್ನಾಗ ಹೇಳ್ರಿ ಬ್ರದರ್. ನೋಡ್ರಿ, ಯು ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ನೀಟಾಗಿ ನೆನ್ಪಿಟ್ಕೋತೀರಲ್ರಿ. ಹಾಗೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ದಾರೆ? ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ವೆರಿ ಗುಡ್. ನಮ್ಗೆ ಹೇಳಿದಾರಲ್ರಿ, ನಮ್ಮಂಥವ್ರಿಗೆ ಹೇಳಿದಾರಲ್ರಿ. ವೆರಿ ಗುಡ್. ನೆಕ್ಸ್ಟ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಹೇಳಿದರು? ಯಾವ ಘೋಷವಾಕ್ಯವನ್ನು ಹೇಳಿದರು? ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಿಲ್ರಿ? ಜನ ಗಣ ಮನ ಅಂತ ಹೇಳಿದವ್ರು ಯಾರ್ರಿ? ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್, ಥರ್ಡ್ ಕ್ವಶನ್. ವೇರ್ ಈಸ್ ದಿ 2024 ಮಾಡರ್ನ್ ಒಲಿಂಪಿಕ್ಸ್ ಬೀಯಿಂಗ್ ಆರ್ಗನೈಸ್ಡ್? 2024ರ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ಜರುಗುವವು? ಪ್ಯಾರಿಸ್. ವೆರಿ ಗುಡ್. ಪ್ಯಾರಿಸ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್. ಇಲ್ಲೇ ಲಂಡನ್ ಅಂತ ಹೇಳಿ ಒಂದು ಆಪ್ಷನ್ ಐತ್ರಿ. ಲಂಡನ್ದಾಗ ಯಾವ ವರ್ಷ ಒಲಿಂಪಿಕ್ ಕ್ರೀಡೆ ನಡೆಯಿತು? ಲಂಡನ್ ಒಲಿಂಪಿಕ್ ಕ್ರೀಡೆ 2012 ರೀ. 2012 ಲಂಡನ್ದಾಗ ನಡೆದೈತಿ. ಹಾಗಾದ್ರೆ ಬೀಜಿಂಗ್ ಒಳಗ್ರಿ? ಬೀಜಿಂಗ್ ಒಳಗೆ ನಡೀತಲ್ಲ ಒಲಿಂಪಿಕ್ 2008. ಬೀಜಿಂಗ್ ಚೀನಾದಾಗ ನಡೆದಿದ್ದು 2008, ಲಂಡನ್ದಾಗ ನಡೆದಿದ್ದು 2012. ಸೊ 2020 21 ನಡೀತಲ್ಲ ಎಲ್ಲಿ? ಟೋಕಿಯೋ. ಯಾವ ದೇಶ? ಜಪಾನ್. ಈಗ ಮುಂದೆ ಬರೋದ್ರಿ 2024 ಯಾವ ದೇಶದಾಗ ಅದ ರೀ? ಯಾವ ದೇಶದಲ್ಲಿದೆ ಅಂದ್ರೆ ಫ್ರಾನ್ಸ್. ಎಲ್ಲಿ ಆರ್ಗನೈಸ್ ಆಗೈತೆ ಅಂದ್ರೆ ಫ್ರಾನ್ಸ್ ಅದ, ಪ್ಯಾರಿಸ್ ಒಳಗೆ. ಸರಿನಾ? ನೆಕ್ಸ್ಟ್ ಕ್ವಶನ್. ಶ್ರೀನಗರ ಸಿಟಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ಹಾಂ, ಶ್ರೀನಗರ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ? ಝೀಲಂ. ವಾಟ್ ಈಸ್ ದ ಕರೆನ್ಸಿ ಆಫ್ ಇರಾಕ್? ಇರಾಕದ ನಾಣ್ಯ ಅಥವಾ ಮುದ್ರೆ ಯಾವ್ದ್ರಿ? ದಿನಾರ್. ವೆರಿ ಗುಡ್. ಇರಾಕದ ನಾಣ್ಯ ಅಥವಾ ಮುದ್ರೆ ಯಾವ್ದ್ರಿ? ದಿನಾರ್. ಓದತ್ತಿರಲ್ರಿ ಎಲ್ಲರೂ? ಮತ್ತು ಪ್ರಶ್ನೆ ಕೇಳಿದ ತಕ್ಷಣ ಆನ್ಸರ್ ಮಾಡಂತ ಹೇಳಿದೇನ್ರಿ? ಆಪ್ಷನ್ ಕೊಟ್ಟರೆ ಹೇಳ್ತೀರಿ? ಸೊ ಹಾಗಾದ್ರೆ ಆಪ್ಷನ್ ಹೇಳೋಣ್ರಿ. ಓಕೆ. ಹಾಂ, ನೆಕ್ಸ್ಟ್ ಕ್ವಶನ್. In which city of India was the
ಫಸ್ಟ್ ಅಂಡರ್ಗ್ರೌಂಡ್ ಮೆಟ್ರೋ ರೈಲ್ ಸರ್ವಿಸ್ ಇಂಟ್ರೊಡ್ಯೂಸ್? ಭಾರತದಲ್ಲಿ ಮೊದಲ ಅಂಡರ್ಗ್ರೌಂಡ್ ಅಂದ್ರೆ ಏನ್ರಿ? ಭೂಗರ್ಭಿತ ಮೆಟ್ರೋ ರೈಲ್ ಪ್ರಾರಂಭವಾಗಿದ್ದು ಎಲ್ಲಿ ಅಂತ ಕೇಳಿದಾರೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಅಹಮದಾಬಾದ್. ಎಲ್ರಿ? ಕೋಲ್ಕತ್ತಾ. ಸೊ ನೆಕ್ಸ್ಟ್ ಕ್ವಶನ್, ವೆನ್ ಡೂ ವಿ ಸೆಲೆಬ್ರೇಟ್ ಫ್ಲಾಗ್ ಡೇ? ಧ್ವಜ ದಿನಾಚರಣೆಯನ್ನು ಎಂದು ಆಚರಿಸಲಾಗುವುದು? ಆಪ್ಷನ್ ಎ 4th ಅಕ್ಟೋಬರ್, ಆಪ್ಷನ್ ಬಿ 4th ನವಂಬರ್, ಆಪ್ಷನ್ ಸಿ 4th ಡಿಸೆಂಬರ್, ಆಪ್ಷನ್ ಡಿ ನನ್ ಆಫ್ ದಿಸ್. 4 ಡಿಸೆಂಬರ್ ಫ್ಲಾಗ್ ಡೇ ಹೇಳ್ರಿ. ನಾವು ಯಾವ್ದು ಹೇಳಿದ್ರು ಅದು ಹೌದ್ರಿ ಅಂದ್ರೆ ಮತ್ತೊಂದು ಚೇಂಜ್ ಮಾಡ್ತೀರಿ ನಾವು. ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಫ್ಲಾಗ್ ಡೇ, ವೆನ್ ಡು ವಿ ಸೆಲೆಬ್ರೇಟ್ ಫ್ಲಾಗ್ ಡೇ? ಹಾಂ ನೋಡ್ರಿ, ಮೊನ್ನೆನ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಸ್ ಎಷ್ಟು ಪೇಜ್ ಬರ್ಸೇನಪ್ಪ ಅಂದ್ರೆ ಒಂದು 3 ಪೇಜರ ಆಗಿದಾವೆ. ಅದು ಡಿಸೆಂಬರ್ದಾಗ ಎಷ್ಟು ಬರ್ಸೇನೆ ಅಂದ್ರೆ 1ನೇ ತಾರೀಕು, 4ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು. ಆ ನಂತರ 11 ಆದ ನಂತರ ಬಂದಿದ್ದು ಎಷ್ಟನೇ ತಾರೀಕಿಗೆ ಬಂದೀವಿ ಅಂದ್ರೆ 23, 22, 23, 24, 25 ಇಷ್ಟ ಬರ್ಸೇನೆ ರೀ ಡಿಸೆಂಬರ್ದಾಗ. ಹಾಗಾದ್ರೆ ಯಾವಾಗ ಆಚರಣೆ ಮಾಡ್ತೀವಿ ರೀ? ಡಿಸೆಂಬರ್ 7, 7th ಡಿಸೆಂಬರ್. ಇಲ್ಲ, ಆಪ್ಷನ್ದಾಗ ಇಲ್ಲ. ನನ್ ಆಫ್ ದೀಸ್ ಐತಲ್ರಿ? ನನ್ ಆಫ್ ದೀಸ್ ಐತೋ? ಡಿಸೆಂಬರ್ 4 ಐತೋ? ಡಿಸೆಂಬರ್ 4 ಯಾವ ದಿನಾಚರಣೆ ಮಾಡ್ತೀರಿ? ನೇವಿ ಡೇ ಹೌದಲ್ರಿ? ಏನ್ರಿ ಎಲ್ಲ ಮಾಡ್ತಿದ್ವಿ ಅಂದ್ರೆ 4ರಾಗ ಯಾವ್ದಾರ ಒಂದು ಹಾಕಿ ಬರೋರು ಅಂದಂಗೆ ಆಯ್ತು. ಆ ಡಿಸೆಂಬರ್ 4 ಕೊಟ್ಟಾರಂತೆ, ಡಿಸೆಂಬರ್ ನೆನಪೈತಂತೆ, ಡಿಸೆಂಬರ್ 4ಕ್ಕೆ ಹಾಕಿ ಬರೋದು ನಾವು, ಹೌದಲ್ರಿ? ಹಾಂ, ಹಿಂಗೆ ಮಾಡ್ರಿಪ್ಪ. ನೆಕ್ಸ್ಟ್ ಒನ್, ಇನ್ ವಿಚ್ ಸ್ಟೇಟ್ ಈಸ್ ಕಾಮರಾಜಾರ ಪೋರ್ಟ್ ಸಿಚುವೇಟೆಡ್? ಕಾಮರಾಜಾರ ಬಂದರು ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ? ಕಾಮರಾಜಾರ ಪೋರ್ಟ್ ಈಸ್ ಸಿಚುವೇಟೆಡ್ ಇನ್ ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ತಮಿಳ್ನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಒಡಿಸ್ಸಾ. ನೀವು ಓದಿಲ್ಲ ಅನ್ನೋದು ಕನ್ಫರ್ಮ್ ನನಗೆ. ಎಲ್ರಿ? 4ರಾಗ ಒಂದು ಹೇಳ್ಬಾರ್ದು, ಸರಿ ಹಿಂಗೆ ಒಂದು ಉತ್ತರ ಹೇಳ್ರಿ. ಎಲ್ಲದ? ತಮಿಳ್ನಾಡ್ನಾಗದ. ನೆಕ್ಸ್ಟ್ ಕ್ವಶನ್, ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ಬ್ಲೂ ಪ್ಲಾನೆಟ್? ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಯಾವ ಕರೀತಾರೆ? ಅರ್ತ್ ಕರೀತಾರಲ್ರಿ? ಓದುತ್ತಾ ಇದ್ದೀರೋ ಅಥವಾ ಇನ್ನು ಮುಂದೆ? ಈಗ ಇವತ್ತಲ್ಲ ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಓಹೋ, ಓದಿಲ್ಲ ಅಂತೇಳಿ ಹಾಗೆ ಮಾಡತ್ತೀರೇನ್ರಿ? ಇನ್ನು ಒಟ್ಟು 15 ದಿನದಾಗ ಏನಾಗೈತೆ ಅಂದ್ರೆ ಡೇಟ್ ಫಿಕ್ಸ್ ಅಂತೂ ಬರ್ತಾವೆ ನಿಮ್ಗೆ, ಹೌದಲ್ರಿ? 15 ದಿನದಾಗ ಎಲ್ಲನೂ ಓದ್ಬೋದಲ್ರಿ? ಇನ್ನು 15 ದಿನ ಐತಲ್ಲ. ಹಾಂ, ಸೊ ತಗೋರಿ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಇಂಡಿಯನ್ ಟು ವಿಸಿಟ್ ಸ್ಪೇಸ್ ಈಸ್? ದ ಫಸ್ಟ್ ಇಂಡಿಯನ್ ಟು ವಿಸಿಟ್ ಸ್ಪೇಸ್ ಈಸ್? ಹಾಂ, ರಾಕೇಶ್ ಶರ್ಮಾ. ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಭಾರತೀಯ, ಮೊದಲ ಗಗನಯಾನಿ ಯಾರೇ? ರಾಕೇಶ್ ಶರ್ಮಾ. ಮಹಿಳೆ ಕೇಳಿದರೆ ಯಾರನ್ನು ಹೇಳ್ತೀರಿ? ಕಲ್ಪನಾ ಚಾವ್ಲಾ. ಪ್ರಪಂಚದ ಮೊದಲ ಗಗನಯಾನಿ ಯಾರು? ಯೂರಿ ಗಗಾರಿನ್. ಮೊದಲ ಮಹಿಳೆ, ಪ್ರಪಂಚದ ಮೊದಲ ಮಹಿಳೆ ಗಗನಸಖಿ, ಪ್ರಪಂಚದ ಮೊದಲ ಗಗನಸಖಿ ವ್ಯಾಲೆಂಟೈನಾ ಟೆರೆಸ್ಕೋವಾ ಆ್ಯಂಡ್ ಯೂರಿ ಗಗಾರಿನ್. ಅವ್ರಿ ನಮ್ಮ ಇಂಡಿಯಾದಾಗ ಬಂದ್ರೆ ರಾಕೇಶ್ ಶರ್ಮಾ. ಓನ್ಲಿ 1 ಇಂಡಿಯನ್ ಟು ಗೋ ಇನ್ ಟು ಸ್ಪೇಸ್. ಒಬ್ಬ ಭಾರತೀಯ ಯಾರಪ್ಪ ಅಂದ್ರೆ ರೀ? ರಾಕೇಶ್ ಶರ್ಮಾ. ಕಲ್ಪನಾ ಚಾವ್ಲಾ ಅವರು ಭಾರತೀಯ ಪರ್ವತದಿಂದ ಹೋಗಿಲ್ಲ, ಆದರೂ ಭಾರತೀಯ ಸಂಜಾತೆ ಅಂತ ಹೇಳಿ ಭಾರತೀಯ ಮಹಿಳೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್, ದ ಬೆಸ್ಟ್ ಸಾಯಿಲ್ ಫಾರ್ ಕಲ್ಟಿವೇಶನ್ ಆಫ್ ಕಾಟನ್ ಈಸ್? ಹತ್ತಿ ಬೆಳೆಯಲು ಯೋಗ್ಯವಾದಂಥ ಮಣ್ಣು ಯಾವುದು ಅಂತ ಕೇಳಿದ್ದಾರೆ? ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ನೆಕ್ಸ್ಟ್ ಒನ್ ರೀ, ನಿನ್ನೆ ಒಂದು ಪ್ರಶ್ನೆ ಕೇಳಿದ ನೆನಪದರಿ? ಏನಾರೀ ಪ್ರಶ್ನೆ ರೀ ಬ್ರದರ್? ನೋಡು, ಪ್ರಶ್ನೆನ ನೆನಪಿಲ್ಲ ಅಂದ್ರೆ ಇನ್ನು ಆನ್ಸರ್ ಹೆಂಗೆ ನೆನಪಿರ್ತದ? ನಿನ್ನೆ ಕೇಳಿದ ಪ್ರಶ್ನೆ ಏನ್ರಿ? ಹೂ ಈಸ್ ದಿ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಫೈನಾನ್ಸ್ ಕಮಿಷನ್? ಹಾಗಾದ್ರೆ ನಂದಕಿಶೋರ ಸಿಂಗ. ವೆರಿ ಗುಡ್, ರೈಟ್ ಆನ್ಸರ್. ಯಾರ್ರಿ? ನಂದಕಿಶೋರ ಸಿಂಗ್. ಇವರೇನಪ್ಪ ಅಂದ್ರೆ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದಾರೆ. ಪ್ರೆಸೆಂಟ್ ರೀ, ನೀವು ಪ್ರೆಸೆಂಟ್ ಎಲ್ಲನೂ ಗೊತ್ತಿರ್ಬೇಕ್ರಿ. ಸೊ ಇವತ್ತು 2 ಪ್ರಶ್ನೆ ಹೇಳ್ತೇನೆ ರೀ.
ಸೊ ಟೇಕ್ ಡೌನ್. ಹಾಂ, ಬರ್ಕೋದಂತೂ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರೆಸೆಂಟ್ ಬೇಕಂದ್ರೆ ಬರಲೇಬೇಕಾ, ಪಾಸ್ಟ್ ಬೇಕಂತಂದ್ರೆ ಬುಕ್ನಾಗ ಇರತೈತಿ. ಪಾಸ್ಟ್ ಅಂದರೆ ಹಿಂದಿನ ಬೇಕಾದ್ರೆ ಪುಸ್ತಕನಾಗ ಇರ್ತೈತಿ ರೀ. ಪ್ರೆಸೆಂಟ್ ಬೇಕಾದ್ರೆ ನೀವು ಹುಡುಕ್ಬೇಕು. ಸೊ ಫಸ್ಟ್ ಕ್ವಶನ್ ಈಸ್, ಹೂ ಈಸ್ ದಿ ಚೇರ್ಪರ್ಸನ್ ಆಫ್, ಹೂ ಈಸ್ ದಿ ಚೇರ್ಪರ್ಸನ್ ಆಫ್, ಹೂ ಈಸ್ ದಿ ಚೇರ್ಪರ್ಸನ್ ಆಫ್ ನ್ಯಾಷನಲ್ ವುಮನ್ ಕಮಿಷನ್? Who is the chairperson of National Women Commission? Next question. So next one is, next question. To which musical instrument is Shashanka Subramanya? To which musical instrument is Shashanka Subramanya associated? Shashanka Subramanya associated. ಇವ್ರಿಗೆ ಬೇಕಾದ್ರೆ ಆಪ್ಷನ್ ಕೊಡ್ತೇನೆ ರೀ. ತಬಲಾ, ಆಪ್ಷನ್ ಎ ತಬಲಾ, ಆಪ್ಷನ್ ಬಿ ಸಿತಾರ, ಆಪ್ಷನ್ ಸಿ ಫ್ಲೂಟ್, ಆಪ್ಷನ್ ಡಿ ವೀಣಾ. ಇವೆರಡು ಪ್ರಶ್ನೆಗಳಿಗೆ ನಾಳೆಗೆ ಉತ್ತರಿಸುತ್ತೀರಿ, ಸರಿನೇ? ಸೊ ನಾಳೆ ರೀಸನಿಂಗ್ 5 ಕ್ವಶನ್ ಉಳ್ದಾವ್ರಿ. ಆ ರೀಸನಿಂಗ್ ಮುಗಿದ ನೆಕ್ಸ್ಟ್ ಕ್ವಶನ್ ಪೇಪರ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.